ನೋಡಿ ಅಮ್ಮ, ಪ್ರಪಂಚದಲ್ಲಿ ಎಷ್ಟೋ ಜನ ಮದುವೆಯಾಗಿ ಗಂಡ ಹೆಂಡ್ತಿರ್ತಾರೆ, ಒಟ್ಟಿಗೆ ಬದುಕ್ತಾರೆ ಹೊರತು ಯಾರು ಒಟ್ಟಿಗೆ ಸಾಯೋದಿಲ್ಲ. ಒಬ್ರು ಮುಂದೆ ಒಬ್ರು ಹಿಂದೆ. ಆದರೆ ನಿಮ್ಮ ಮಗಳು ಮಾತ್ರ ಸ್ವಲ್ಪ ಬೇಗ ಹೊರಟೋದ್ಲು. ನಿಮ್ ದೃಷ್ಟಿಲಿ ಅವಳು ಹಿಂದೆ ಇರ್ಬೋದು, ಆದ್ರೆ ನನ್ನ ಆತ್ಮದಲ್ಲಿ ಇನ್ನೂ ಜೀವಂತವಾಗಿದ್ದಾಳೆ. ಏನಾಯ್ತು ಅಂತ ಇವನ್ನ ಕತ್ತರಿಸಿ ಹಾಕ್ಬಿಟ್ಟು ಜೈಲ್ಗೆ ಹೋಗ್ತಿದ್ಯಾ? ಮರ್ಯಾದೆ ಹೋದ್ಮೇಲೆ ಮನೇಲಿ ಇದ್ರೇನು ಜೈಲ್ಗೆ ಹೋದ್ರೇನು? ಈ ನನ್ ಮಗ ಎಂತ ಕೆಲಸ ಮಾಡೋದು ಗೊತ್ತಾ? ನಮ್ಮನು ಅಂತ ಎಲ್ಲ ವಹಿಸೋದಕ್ಕೆ ನಮ್ ತೋಟದ ಪತ್ರನ ಕದ್ದು ನಾನ್ ರುಜು ಮಾಡ್ದಾಗೆ ಮಾಡಿ ಮಾರವಾಡಿ ಹತ್ರ ಅಡ ಇಟ್ಟು 2 ಲಕ್ಷ ರೂಪಾಯಿ ಸಾಲ ತಗೊಂಡು ಇಸ್ಪಿಟಲ್ ಸೋತವನಿಗೆ ಅಲ್ಕ ನನ್ನ ಮಗ. ಇಷ್ಟೆಲ್ಲ ಮಾಡಿ ಆ ಮಾರವಾಡಿ ಮನೆ ಹತ್ರ ಬಂದು ಮರುವಾದ ತೆಗೆಯೋವರೆಗೂ ಅದ್ರ ಬಗ್ಗೆ ಬಾಯ ಬಿಟ್ಟಿಲ್ಲ ಇವನು. ಬೀದಿ ಪಾಲಾಗಿದ್ ನಿನ್ನ ಮನೆ ಕರ್ಕೊಂಡ್ಬಂದು ಮಗನಾಗಿ ನೋಡ್ಕೊಂಡ್ರೆ ಇಂಥ ಮನೆ ಹಾಳು ಕೆಲಸ ಮಾಡೋದು? ನೋಡು, ಯಾರನ್ನ ಬೇಕಾದ್ರೆ ಕ್ಷಮಿಸ್ಬೋದು, ನಂಬಿಕೆ ದ್ರೋಹ ಮಾಡಿದವ್ರ ಕ್ಷಮಿಸ್ಕೊಡ್ದು. ನಾನ್ ತಪ್ಪಾಡ್ಬಿಟ್ಟೆ ಗೌಡ್ರೆ. ಬಾವಾ ಬಾವಾ, ಇಂತ ಹೇಸಿಗೆ ತಿನ್ನೋ ಕೆಲಸ ಇನ್ನೊಂದು ಕಿತ ಮಾಡಲ್ಲ, ನನಗೆ ಕ್ಷಮಿಸ್ಬಿಡು ಬಾವಾ. ಇವತ್ತು ಇದನ್ನ ಮಾಡ್ದವನು ನಾಳೆ ಇನ್ನೊಂದು ಮಾಡಲ್ಲ ಅಂತ ಏನೋ ಗ್ಯಾರಂಟಿ? ನಮ್ ಬಾವಂತ ಬಂದಿದ್ಯಾ ಅಂತ ಬಚಾವ್ ಆಗಿದ್ಯಾ? ನೀನ್ ಮುಖ ನೋಡಕ್ಕೂ ನಂಗೆ ಇಷ್ಟ ಅಲ್ಲ. ಏನಾಗ ಏನ್ ಮಾತಂತ ಆಡ್ತೀಯ? ಎಷ್ಟೇ ಆದ್ರೂ ನಾವು ಬಾವ ಮಕ್ಕಳು ಇರ್ಬೋದು ಬಾವಾ, ಆದ್ರೆ ಮೊದ್ಲು ನಿಂಗೆ ಮಂಗಳಾರತಿ ಕೊಡ್ಲಿಲ್ಲ ಅಂದ್ರೆ ಅದ್ ನಮ್ಮೂರ್ಗೆ ಅವಮಾನ ಆದಂಗೆನೆಯ. ನೋಡಿ, ಯಾರಿಂದ ಯಾರಿಗೂ ಅವಮಾನ ಆಗ್ಬೇಕಾಗಿಲ್ಲ. ದೇವ್ರ ಮಂಗಳಾರತಿ ತಗೊಳ್ಳೋದ್ರಲ್ಲಿ ದೊಡ್ಡವ್ರೇನ್ ಬಂತು, ಚಿಕ್ಕವ್ರೇನ್ ಬಂತು? ಪೂಜಾರಪ್ಪ ಕೊಡಿಯಲಿ. ಅಲ್ಲ ಬಾವ, ನೋಡಿ ಬಾವ, ನೀವು ತಗೊಳ್ಳಿ. ಇವ್ರುಗಳಿಗೆ ಏನೋ ತಿಳುವಳಿಕೆ ಇಲ್ಲ. ಪೂಜಾರ ಕೊಡಿಯಲಿ. ಗೌಡ್ರೆ, ಊರು ಮರುವಾದೆ ಊರಿಗೆ ದೊಡ್ಡವರು ಅಂತ ಕೊಚ್ಕತಾ ಇದ್ರಲ್ಲ, ನೋಡಿ ಅವ್ರ ಹೇಗೆತಾನ ಇಸ್ಪಿಟಲ್ಲಿ ಮಗಿನ್ ಮಾಡಕ್ ಸೋತವನೆ. ಇಸ್ಪಿಟಲ್ ಯಾರೋ ಅದು? ಅದೇ ನಾಗ. ಅಲ್ಲಯ್ಯ, ಅವನಿಗೇನೋ ಬುದ್ಧಿ ಇಲ್ಲ ಅಂದ್ರೆ ನಿನಗ್ ಬುದ್ಧಿ ಇಲ್ವಾ? ಯಾವ ಮಹಾ ಗನಂದಾರಿ ಕೆಲಸ ಮಾಡಿದ್ಯಾ ಅಂತ ಇಲ್ಲಿ ಬಂದು ಹೇಳ್ತಾ ಇದ್ಯಾ? ಏ ನಾಗ, ಮಗನ್ ಕರ್ಕೊಂಡೋಗು, ಹಣದ ಏರ್ಪಾಡು ನಾನ್ ಮಾಡ್ತೀನಿ. ಬೇಕಾಗಿಲ್ಲ, ಆಡ್ದಾಗ ಸೋತೀವ್ನಿ. ಕಾಸು ಸಿಕ್ಕದ್ಮ್ಯಾಗ ಬಡ್ಡಿ ಸಮೇತ ಬಿಸಾಕ್ ಮಗನ್ ಕರ್ಕೊಂಡು ಹೋಗ್ತೀನಿ. ನಿನಗೇನೋ ಬಂದಿತ್ತು ಕೇಡು, ನನಗೆ ಸತ್ತೋಗಿದ್ದ. ಅಯ್ಯ ತಕ್ಕಡ ತಕ್ಕಡ ದುಡ್ಡ ಬಡ ಬಡ ಇದ್ದಾಗ. ನಿನ್ಗೇನ್ ಬುದ್ಧಿ ಗಿದ್ದಿಯಲ್ವೋ? ಅವ್ನು ಯಾವ ದೊಡ್ಡ ಮನುಷ್ಯ ಅಂತ ಅವನು ವಹಿಸ್ಕೊಂಡು ಹೋಗ್ತಾ ಇದ್ಯಾ? ಹೇಸ್ಗೆ ಕಂಡ್ಕಡೆ ನಾಲ್ಗೈದು ಜಾತ ನಾಯ ಅವನು. ಏನ ಮುಖ ನೋಡ್ತೀಯಾ? ಏನ್ ಗೌಡ್ರೆ, ಇರೋದೊಂದು ಮಗು, ಅದ್ರ ಕಾರ್ಯ ಮಾಡುವಾಗ ಸೋದ್ರ ಮಾವನ ಒಂದ್ ಮಾತು ಕರಿಬಾರ್ದ? ಸಂಬಂಧನ ಕಿತ್ತೋದ್ಮೇಲೆ ಇನ್ನು ಕರೆಯೋದೇನು ಬಂತು? ಅವ್ರು ನನ್ ವೀಳ್ಯ ಕೊಟ್ಟು ಕರ್ದಿದ್ವಾ ಅಂತ ಕೇಳ. ಕರೀದಲ್ಲೇ ಬಂದ್ ಮಾಡೋ ಕಾರ್ಯ ಅಲ್ವೇನವ ಇದು? ಅದ್ ಸರಿ ಕಣವ, ಕರುಳಿನ ಸಂಬಂಧಕ್ಕೆ ವೀಳ್ಯ ಕೊಡ್ಬೇಕಾ? ಮನಸ್ಸು ಸರಿ ಇರ್ಬೇಕ ಆಟೆಯ. ಬಾವ, ನಾನು ಇಲ್ಲಿಗೆ ಬಂದಿರೋದು ಜಗಳ ಮಾಡೋದಕ್ಕಲ್ಲ. ನಮ್ಮಿಬ್ರ ಮಧ್ಯೆ 1000 ಇರ್ಬೋದು. ಮಗು ಏನ್ ಪಾಪ ಮಾಡಿದೆ? ಸೋದ್ರ ಮಾವನಾಗಿ ಬಂದಿದ್ದೀನಿ, ನನ್ನ ಕರ್ತವ್ಯ ಮುಗಿಸ್ ನಾನು ಹೋಗ್ತೀನಿ. ಅವ್ರು ಕೇಳೋದು ನ್ಯಾಯ ಅಲ್ವಾ ರುದ್ರಪ್ಪ? ಮಾತು ಬರ್ತದೆ ಹೋಯ್ತದೆ, ಸಂಬಂಧ ಕಡ್ದೋಯ್ತದ. ಶಾಸ್ತ್ರ ಸಂಪ್ರದಾಯ ಎಲ್ಲ ಯಾಕೆ ಮಾಡಿದಾರೆ ಹೇಳಿ? ಅದನ್ನ ಮೀರೋದ್ರಿಂದ ನಿಮ್ಮ ಮಗಳಿಗೂ ಒಳ್ಳೇದಲ್ಲ. ಏನೋ ಎಳೆ ಮಗ, ದೊಡ್ಡವ್ರ ಜಗಳದಾಗೆ ಮಗಿಗೆ ಯಾಕೆ ಕೇಡಾಗ್ಬೇಕು? ಗೌಡ್ರೆ ಮಾಡ್ಲಿ ಬಿಡಿ. ಸೀಮೆಗಿಲ್ ಸೋದ್ರ ಮಾವಂತನ ಮಾಡ್ಲಿ ಬಿಡಿ. ನೋಡಿ ನೋಡಿ ನೋಡಿ, ಹಾರ ಆಗ್ತಾ ಇದ್ದೀನಿ. ನೋಡಿ ನೋಡಿ, ಒಳ್ಳೆ ದೇವತೆ ಇದ್ದಂಗಿದ್ದಾಳೆ. ಏನಾಗಪ್ಪ, ನಿಂತ್ಕೋ. ಇಲ್ಲ ಬಿಡು ಬಾವಾ, ಹೆಂಡತಿ ಸತ್ಮ್ಯಾಗೆ ಮಾವನ್ ಮನೆಯಲ್ಲಿ ಮರುವಾದ ಬಯಸ್ಬಾರ್ದು. ಈಗಂತ ತಪ್ಪು ಏನಾಗೋಯ್ತು? ಇನ್ನೇನಾಗ್ಬೇಕು? ಆಗಿದ್ ಸಾಲ್ದ ಬಾಬಾ. ಒಳಗಡೆ ಊರಿನ ಜನ ಎಲ್ಲ ಏನಂದ್ರು? ರುದ್ರೇಗೌಡ್ರೆ, ಒಂದ್ ಮಾತು ಬರ್ತದೆ, ಒಂದ್ ಮಾತು ಹೋಯ್ತದೆ, ಸಂಬಂಧ ಕಡ್ದೋಯ್ತದ ಅಂದ್ರು. ಅದಕ್ಕೆಲ್ಲ ಆಗಿದ್ದೇನು? ಅವನೆಷ್ಟೇ ಮೋಸ ಮಾಡಿರ್ಲಿ, ಹಣವಂತ ಅಲ್ವಾ, ದೊಡ್ಡ ಮನ್ಸ. ನೀವು ದೊಡ್ಡ ಮನ್ಸ್ರೆ ಯಾವತ್ತಿದ್ರು ಒಂದಾಗೋದು. ನಮ್ಮಂತವ್ರೇನೆಯ. ಇವನಾಗಪ್ಪ, ಎಷ್ಟೇ ಆದ್ರೂ ನೀನ್ ನನ್ ತಂಗಿ ಗಂಡ ಕಣಯ್ಯ. ಅವನಿಗೆ ಅವನ ತಂಗಿ ಮೇಲೆ ಎಷ್ಟು ಪ್ರೀತಿ ಇದೆಯೋ, ನನ್ ತಂಗಿ ಮೇಲೆ ನನಗೂ ಅಷ್ಟೇ ಪ್ರೀತಿ ಇದೆ. ಇರೋ ಒಬ್ಬ ಮಗಳಿಗೆ ಅನ್ಯಾಯ ಆಗ್ಬಾರ್ದು ಅಂತ ಒಪ್ಕೊಂಡೆ. ಅಷ್ಟು ಬಿಟ್ರೆ ಅವನ್ ನನ್ನ ಶತ್ರುನೇ.
ನೀನ್ ನನ್ನ ಭಾವನೆ. ನಮ್ ಗೌಡ್ರದು ಬೇಡಿದ ಕೂಡ್ಲೆ ನೀಡೋ ಕೈ ಅಂತ ಪಕ್ಷಿಗಳಿಗೂ ಗೊತ್ತಾಗ್ಬಿಟ್ಟಾಯ್ತು ನೋಡಿ. ನೀವು ಗೊತ್ತಿದ್ದಂಗೆ ಎಲ್ಲ ಮುತ್ತಾಕೋಬಿಡ್ತವೆ. ಹೊಟ್ಟೆ ಪಾಡು ಅನ್ನೋದು ಎಲ್ರಿಗೂ ಒಂದೇ. ನಾನು ಬದುಕಿರೋವರೆಗೂ ಈ ಊರಲ್ಲಿ ಬರೀ ಮನುಷ್ಯರೇ ಅಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ಹಸ್ಕೊಂಡಿರ್ಕೊಡ್ದು. ನಮ್ಮೂರಿನ ಎಷ್ಟೋ ಮಕ್ಕಳಿಗೆ ಹೆತ್ತ ತಾಯಿ ಯಾರು ಅಂತ ಗೊತ್ತಿಲ್ಲದೆ ಇರ್ಬೋದು, ಈ ಕೆರೆ ಗೊತ್ತು. ಯಾಕೆಂದ್ರೆ ಹೆತ್ತ ತಾಯಿ ಹಾಲ್ಗಿಂತ ಈ ಕೆರೆ ನೀರು ಕುಡದೆ ಬೆಳೆದ ಮಕ್ಕಳು ಜಾಸ್ತಿ. ನೀವ್ ಹೇಳೋದನ್ನೇ ಕೇಳ್ತಿದ್ರೆ ನಾನೇ ಈ ಕೆರೆ ಆಗ್ಬಾರ್ದಾಗಿತ್ತ ಅನಿಸ್ತದೆ. ಗೌಡ್ರೆ, ನಾನು ಅಲ್ಲೆಲ್ಲ ಹುಡುಕ್ತಾ ಇವನೇ, ನೀವು ಹಳೆ ನೆನಪು ಮನಸ್ಸು ನನ್ನ ಇಲ್ಲಿ ಕರ್ಕೊಂಡ್ಬಂದ್ಬಿಡ್ತು ಕರಿಯ. ಓಂ ನಾಗಾಯ ನಮಃ, ಓಂ ನಾಗಾಯ ನಮಃ. ಯಪ್ಪ, ನಾನು ನಿನ್ನ ಮಗ ನಂಜುಂಡ ನಿನಗೆ ಸಾರಾಯಿ ಅಭಿಷೇಕದ ಜೊತೆಗೆ ಮೀನು ಮಾಂಸದ ನೈವೇದ್ಯ ಮಾಡ್ತೀವಿ. ತಕೋ, ಸಂತೋಷ ಪಡು. ನಿಂಗೊಂದು ವಿಷಯ ಗೊತ್ತಾ? ನಾನು ವಜ್ರು ಮುನಿಯಿಂದ ಹಿಡಿದು ಸೋಬರಾಜ್ ಗಂಟ ಎಂತೆಂತ ವಿಲನ್ಗಳನ್ನ ನೋಡ್ಬಿಟ್ಟೆ. ಆದ್ರೆ ನೀನು ಅವ್ರೆಲ್ರೂ ಮೀರಿಸ್ದವನು ಗೊತ್ತಾ? ಯಾಕೆ ಅಂತ ಕೇಳು. ಅವರೆಲ್ಲ ಕಡೆ ಪಕ್ಷ ಸಾಯವಾಗಾದ್ರೂ ಒಳ್ಳೆಯವರಾಗಿ ಸತ್ರು. ಆದ್ರೆ ನೀನು ಸಾಯವಾಗ್ಲೂ ಪಿಟಿಂಗ್ ಇಟ್ಟ ಸತ್ತಲ್ಲಪ್ಪ. ಸಾಮಾನ್ಯ ಅಲ್ಲ ನೀನು, ಸಾಮಾನ್ಯ ಅಲ್ಲ ನೀನು, ಅಸಾಮಾನ್ಯ ಬಡ್ಡಿ ಮಗ. ಅಣ್ಣ ಅಣ್ಣ, ಏನ್ಲಾ ಕೆರಸ್ಯ? ಅದೇ ಇವತ್ತಿನ ಪ್ರೋಗ್ರಾಮು. ಏನ್ ಹೇಳು? 10 ಗಂಟೆಗೆ ಹೊಳೆ ತಾಕೆ ವಾಸಂತಿನ ಬರಕ್ ಹೇಳಿವ್ನಿ. ಮಧ್ಯಾಹ್ನ ಮಾವಿನ ಟಾಪಿಗೆ ಮಾದೇವಿ ಬರ್ತಾಳೆ, ಸಾಯಂಕಾಲಕ್ಕೆ ಚಂದ್ರಿ ಬರ್ತಾಳೆ ಕಣೋ. ಚಂದ್ರಿ ಅವಳ ಅದೇ ಹೋದ್ವಾರ ಸಂತಾನ ಕೆಣಕ್ಬಿಟ್ಟು ಕೆಣೆ ಕೊಡ್ಸ್ಕೊಂಡ್ರಲ್ಲ ಅವಳು. ಇಂಥವೆಲ್ಲ ಚೆನ್ನಾಗಿ ಗ್ಯಾಪ್ ಮಾಡ್ಕೊಂಡಿರ್ತೀಯ. ತಗೋ ದುಡ್ಡು. ಅಣ್ಣ ಇನ್ನೂ ತಿಂಗಳೇ ತುಂಬ್ಲಿಲ್ಲ. ಇದ್ ಸಂಬಳ ಅಲ್ಲ ಕಲ, ಫುಲ್ ಅಂಡ್ ಫೈನಲ್ ಸೆಟ್ಲ್ಮೆಂಟ್. ಯಾಕಣ್ಣ ಹೊಟ್ಟೆ ಮೇಲೆ ಹೊಡಿತೀಯ? ಇನ್ನು ನಿನ್ನ ಜೊತೆ ಮಡ್ಕೊಂಡಿದ್ರೆ ನನ್ನ ಆಳಿಗೆ ಬಿಡ್ತೀಯ. ಇನ್ಮೇಲೆ ಈ ಕಂತ್ರಿ ಕಚಡ ಕೆಲಸನೆಲ್ಲ ಬಿಟ್ಬಿಟ್ಟು ಒಸಿ ಒಳ್ಳೆವನಾಗ ನಾಟಕ ಆಡ್ಬೇಕಲ್ಲ. ಈ ಪಾರ್ಟಿ ಹಾಕಣ. ಪ್ಯಾಟೆಯಿಂದ ನಮ್ಮ ಅತ್ತೆ ಮಗಳು ಕಾವೇರಿ ಬತ್ತಾವಳೆ, ಅವಳು ನಾನು ಮದ್ವೆ ಆಗ್ಬಾರ್ದ? ಓ ಅದು ಕಲ ಅದೇಯ. ಇಂದ ಬಂದಿರೋ ಕಷ್ಟಗಳು ಕಳೆದು ಮಾಡಿರೋ ಸಾಲವು ತೀರ್ತು. ಇನ್ನು ಮುಂದಕ್ಕೆ ನಮ್ ಶಿವು ಮದುವೆ ಬಗ್ಗೆ ಯೋಚನೆ ಮಾಡಿದ್ರೆ ಚೆನ್ನಾಗಿದಮ್ಮ. ಯಾವಾಗ ಬಂದೆ? ಈಗ ತಾನೇ ಬಂದೆ, ಸೀದಾ ಇಲ್ಲಿಗೆ ಬರ್ತಾ ಇದ್ದೀನಿ. ಹೇಗಿದ್ರಮ್ಮವ? ಹೀಗೆ ಕಿರೀಟ ಇಲ್ದಿರೋ ರಾಜನ್ ತರ. ನಿಮ್ಗೆ ಯಾಕೆ ಮಾವ ಕಿರೀಟ? ಜನರ ಹೃದಯನೇ ನಿಮ್ ಸಿಂಹಾಸನ, ನಿಮ್ ಸದ್ಗುಣನೇ ನಿಮ್ ಕಿರೀಟ. ಪರವಾಗಿಲ್ವೇ, ನನ್ ಸೊಸೆ ತುಂಬಾ ಮಾತು ಕಲ್ತಿದ್ದಾಳೆ. ನಿನ್ ನೋಡಿ ಸಂತೋಷದಲ್ಲಿ ನಿನ್ಗೇನಾದ್ರೂ ಕೊಡೋಣ ಅನ್ಕೊಂಡ್ರೆ ಬೇಡ ಮಾವ, ಅದಮ್ಮ ಕೊಟ್ಟಿರೋದು. ನೀವಿಬ್ರು ದೂರ ಇದ್ರು ನೆನ್ಪುಳಿಲಿ ಅಂತ. ನನಗ್ ನಿಮ್ ಪ್ರೀತಿನೇ ಸಾಕು. ಕಾವೇರವ್ವ, ನಮ್ ಶಿವಪ್ಪ ಆಟೋದಿಂದ ಗೋಗರಿತಾವ್ರೆ, ಕೊಟ್ಬಿಡ್ರವ್ವ. ಹೆಂಗ್ ಗೊತ್ತಾಯ್ತು ಅಂತಲೇ, ಪ್ರೀತಿ ಮಾಡೋರ್ಗೆ ಪ್ರಪಂಚ ಕಾಣಕ್ಕಿಲ್ವಂತೆ, ಆದ್ರೆ ಪ್ರಪಂಚಕ್ಕೆ ಪ್ರೀತಿ ಮಾಡೋರ್ ಕಾಣ್ತಾರೆ. ಮಗಳು ದೊಡ್ಡೋಳಾಗಿ ಸಾನೆ ದಿನ ಆಯ್ತು. ಪರೀಕ್ಷೆ ಮುಗಿಸ್ಕೊಂಡ್ ಬರ್ಲಿ ಅಂತ ಕಾಯ್ತಾ ಇದ್ವಿ. ಈಗ ಅದನ್ನು ಮುಗಿಸ್ಕೊಂಡ್ ಬಂದಾಯ್ತು. ಊರ್ನವ್ರೆಲ್ಲ ಮಗಳಿಗೆ ಯಾವಾಗ ಸೀರೆ ಉಡ್ಸ್ತೀರಾ ಅಂತ ಕೇಳ್ತಾವ್ರೆ. ಅದಕ್ಕೇನು ಮಾಡಿದ್ರಾಯ್ತು. ನಾಳೆನೆ ಹೋಗಿ ಜೋಯ್ಸ್ ಹತ್ರ ಶಾಸ್ತ್ರ ಕೇಳ್ಕೊಂಡ್ ಬರ್ತೀನಿ. ಆಮೇಲೆ ಇನ್ನೊಂದು ವಿಷಯ. ಏನ್ ಹೇಳು? ಹಳೇದ್ನೆಲ್ಲ ಎಷ್ಟು ದಿವಸ ಅಂತ ಮನ್ಸಲ್ಲಿ ಇಟ್ಕೊಳಕಾಯ್ತದೆ. ಮಗಳು ಬೆಳೆದ್ ದೊಡ್ಡೋಳಾಗೋಳೆ. ಮಗಳಿಗೆ ಮೊದಲನೇ ಸೀರೆ ಸೋದರ ಮಾವ ಕೊಡೋದೇ ಸಂಪ್ರದಾಯ. ಅದಕ್ಕೆ ನಮ್ಮ ಅಣ್ಣಂಗೂ ಒಂದ್ ಮಾತು. ನಂಗೆ ಗೊತ್ತು ಕಣೆ, ನೀ ಸುತ್ತಿ ಬಳಸಿ ನಿಮ್ಮ ಅಣ್ಣ ಹತ್ರನೇ ಪರಿಚಯ ಅಂತ ನಂಗೆ ಗೊತ್ತು. ನಿನ್ ಗಂಡನ್ ಗೌರವಕ್ಕಿಂತ ನಿನ್ನ ಅಣ್ಣನ ಪ್ರೀತಿನೇ ಹೆಚ್ಚಾಯ್ತಲ್ಲ ನಿಂಗೆ. ಅವನೆಷ್ಟು ಅವಮಾನ ಮಾಡಿದ ನನ್ಗೆ. ಅವನ ಕರೆಯೋದಿರ್ಲಿ, ಅವನ್ ನೆರಳು ನನ್ನ ಮೈ ಮೇಲೆ ಬಿದ್ರು ನಾನ್ ಸಹಿಸೋಕಿಲ್ಲ, ತಿಳ್ಕೊ. ಸೀರೆ ತರಕ್ಕ ನನ್ ಮೊಮ್ಮಗ ನಂಜುಂಡ ಅವನ. ಹೋಗಿ ಕ್ಯಾಮ ನೋಡು ಹೋಗು.
ಏನು ಕೃಷ್ಣ ಸುಭದ್ರ ಇವರು ಯಾಕೆ ಮಾವ ಯೋಚನೆ ಮಾಡ್ತೀಯಾ? ಕಾವೇರಿ ಯಾರು? ನಾನ್ ಮದ್ವೆ ಆಗೋ ಹುಡುಗಿ. ನನ್ ಮಾವನ್ ಮಗಳ ಕಾರ್ಯನ ನಾನ್ ಮಾಡ್ದೆ, ಇನ್ಯಾವ ನನ್ ಮಗ ಬಂದ್ ಮಾಡ್ತಾನೆ? ಅದು ಹಾಗಲ್ಲ ನಂಜುಂಡ. ಗೊತ್ತು ಬಿಡು, ಆ ರಾಮೇಗೌಡ ಅಲ್ಲಿಗೆ ಬರ್ತಾನೆ ಅಂತ ತಾನೆ. ಬರ್ಲಿ. ನಂಜುಂಡ, ಏನ್ ಮಾತಾಡ್ತೀಯೋ? ಏನ್ ಕಾರ್ಯ ಆದ್ರೂ ನಾನ್ ಸೋದ್ರ ಮಾವ, ನಾನು ಮುಂದು ಅಂತ ಅವನು ಬರ್ತಾನೆ. ಅವನು ಬಂದಾಗೆಲ್ಲ ಏನಾದ್ರೂ ಒಂದು ರಾದಂತ ಆಯ್ತಾನೆ ಇರ್ತದೆ. ಅದಕ್ಕೆ ಅವನು ಬರೋದು ಬೇಡ ಅಂತ ಯೋಚನೆ ಮಾಡ್ತಿದ್ದೀನಿ. ಅವ್ನ್ ಬರ್ಲಿ ಮಾವ, ಅದಕ್ಕೊಂದು ಮುಕ್ತಾಯ ಆಡ್ಬಿಡವ. ಅವನಿನ್ ಯಾವತ್ತು ನಿಮ್ಮನೆ ಹೊಸಲು ಮೆಟ್ಟಂಗೆ ನಾನ್ ಮಾಡ್ತೀನಿ. ಏನ್ ಹೇಳ್ತಿದ್ಯೋ? ಏನು ಹೇಳಕ್ಕಿಲ್ಲ, ಎಲ್ಲ ಅಲ್ಲೇ ಹೇಳ್ತೀನಿ. ಹೋಗ್ ಮಾವ, ಹೋಗಿ ಎಲ್ಲ ಏರ್ಪಾಟ್ ಮಾಡ್ಕೊ. ಯಾಕ್ರಿ ಅವಳು ಏನ್ ತಪ್ಪು ಮಾಡ್ಲು ಅಂತ ಅವಳಿಗೆ ಬೀದಿಲಿ ದನ ಹೇಳ್ಕೊಂಡ್ ಹೇಳ್ಕೊಬತ್ತಾ ಇದ್ರಿ? ಏನ್ ತಪ್ಪು ಮಾಡ್ದ? ಇವಳು ಮದ್ವೆನ ನನ್ನ ತಂಗಿ ಮಗನ ಜೊತೆ ಮಾಡ್ಬೇಕು ಅಂತ ನಾನು ಊರೆಲ್ಲ ಲಗ್ನ ಪತ್ರಿಕೆ ಹಂಚ್ತಾ ಇದ್ರೆ ಇವಳು ಅಲ್ಲಿ ನಿಮ್ಮ ಅಣ್ಣನ ಮಗನ ಜೊತೆ ಚಕ್ಕಂದ ಹೊಡಿತಾ ಇದ್ದಾಳೆ. ಇವಳು ಜೀವಿಸದ ಇದ್ರೆ ತಾನೆ ಅಲ್ಲೋಗಿ ಚಕ್ಕಂದ ಹೊಡಿಯೋದು. ಇವತ್ತು ಬಿಡಲ್ಲ. ಇನ್ನೊಂದ್ ಕಿತ್ತ ಅವಳ ಮೇಲೆ ಕೈ ಮಾಡಿದ್ರೆ ನಾ ಸುಮ್ಕಿರಕ್ಕಿಲ್ಲ ಅಷ್ಟೇ. ಸುಮ್ಕಿರಕ್ಕಿಲ್ಲ? ಏನ್ ಮಾಡ್ತೀಯ? ಏನ್ ಮಾಡ್ತೀರಿ ನಾವು? ಮೊದ್ಲು ನಿನಗ್ ಬುದ್ಧಿ ಕಲಿಸ್ಬೇಕು. ತಾಯಿ ಮಗಳು ಇಬ್ರು ಸೇರಿ ನಾಟಕ ಆಡ್ತೀರೇನೆ. ತೆಗೀರಿ ತೆಗೀರಿ ಕೈನ. ಮರ್ವಾದ ಕೈ ತೆಗಿಲಿಲ್ಲ ಅಂದ್ರೆ ನಿಮ್ಮನ ಮರ್ವಾದಿನ ಬೀದಿ ಪಾಲ್ ಮಾಡ್ಬಿಡ್ತೀನಿ. ಇವತ್ ಸರಿ ಹೋಯ್ತದೆ, ನಾಳೆ ಸರಿ ಹೋಯ್ತದೆ ಅಂತ ನಾನು ಸುಮ್ಕಿದ್ರೆ ಯಾಕೆ? ನನಗ್ ತಿರುಗಿಸ್ ಮಾತಾಡಕ್ ಬರಕ್ಕಿಲ್ಲ ಅಂತಲಾ? ಬರ್ತದೆ, ಆದ್ರೂ ಸುಮ್ಕಿವ್ನಿ. ಯಾಕೆ ಹೇಳಿ? ನೀವ್ ನನ್ ತಾಳಿ ಕಟ್ಟಿದ್ರೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ. ನಾನು ಎಷ್ಟೆಷ್ಟು ಸಹಿಸ್ಕೊಂಡ್ ಬಂದೆ. ಯಾಕೆ ಗೊತ್ತಾ? ನಿಮಗೋಸ್ಕರ, ನಿಮ್ಮಂತರ ಗೌರವಕ್ಕೋಸ್ಕರ. ಗಂಡ ಹೆಂಡತಿ ಅನ್ನೋ ಸಂಬಂಧ ಪವಿತ್ರವಾದದ್ದು ಅನ್ನೋದಕ್ಕೋಸ್ಕರ. ಈ ನಿಮ್ ಸಂಬಂಧನ ಕಿತ್ತು ಬಿಸಾಕೋದಕ್ಕೆ ನಂಗ್ ಒಂದೇ ಒಂದು ಕ್ಷಣ ಸಾಕು. ನಿಮ್ ಗರ್ಭನ ಅಡಗಿಸೋದಕ್ಕೆ ನಾನ್ ಅಣ್ಣ ಅಂತ ಕೂಗೋ ಒಂದೇ ಒಂದು ಕೂಗ್ ಸಾಕು. ಈಗ್ಲೂ ಹೇಳ್ತೀನ್ರಿ, ನನ್ ಮಗಳನ್ನ ನಮ್ಮ ಅಣ್ಣನ್ ಮಗ ಶಿವ ಕೊಟ್ಟು ಮದುವೆ ಮಾಡ್ತೀನಿ ಹೊರತು ಆ ನೀಚಿ ಕೊಡಕ್ಕಿಲ್ಲ. ಅದೇನಾಯ್ತದೋ ನಾನು ನೋಡೇ ಬಿಡ್ತೀನಿ. ಮಾವ, ಇಷ್ಟಕ್ಕೆಲ್ಲ ಕಾರಣ ನಾನು, ನಮ್ಮಪ್ಪ. ನಿಮ್ಮಿಬ್ಬರ ಮೇಲೆ ದ್ವೇಷಕ್ಕೆ ನಮ್ಮಪ್ಪ ತಿಳಿದೇ ತಪ್ಪು ಮಾಡ್ದ. ಆದ್ರೆ ನಾನು ತಿಳಿದು ತಪ್ಪು ಮಾಡ್ದೆ ಮಾವ, ತಪ್ಪು ಮಾಡ್ದೆ. ನಾನ್ ಮಾಡಿದ ತಪ್ಪು ದೇವರಂತ ನನ್ನತ್ತೆ ಪ್ರಾಣ ತೆಗೆಯುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಮಾವ. ಇಷ್ಟೆಲ್ಲ ಮಾಡಿದ್ಮೇಲೆ ನಾನ್ ಬದುಕಿರ್ಬಾರ್ದು, ಈ ಪಾಪಿ ಬದುಕಿರ್ಬಾರ್ದು ಮಾವ. ನನ್ನ ಸಾಯಿಸ್ಬಿಡಿ ಮಾವ, ನನ್ನ ಸಾಯಿಸ್ಬಿಡಿ. ಇದಕ್ಕೆ ಮೇಲೂ ನಾನು ಕತ್ತಿ ಹಿಡಿದ್ರೆ ಮನುಷ್ಯತ್ವದ ಬೆಲೆನೇ ಗೊತ್ತಿಲ್ದಿರೋ ನಿಮಗೂ ನನಗೂ ಏನ್ ವ್ಯತ್ಯಾಸ? ನನ್ನ ತಂಗಿನೇ ನನ್ನ ಜೀವ, ಅವಳೇ ನನ್ನ ಸರ್ವಸ್ವ. ಅವಳು ನಗನಗ್ತಾ ಚೆನ್ನಾಗಿ ಬಾಳ್ಬೇಕು ಅಂತಾನೆ ನನ್ನ ಜೀವನ ಪೂರ ಹಂಬಲಿಸ್ತಾ ಇದ್ದೆ. ನೋಡು, ಅವಳೇ ಹೊರಟೋದ್ಲು. ಇನ್ ನಿನ್ನನ್ನು ಕೊಂದು ಏನು ಪ್ರಯೋಜನ? ಅವನನ್ನು ಕೊಂದು ಏನು ಪ್ರಯೋಜನ? ಏಯ್, ನನ್ನ ತಂಗಿ ಕುತ್ತಿಗೆಲ್ ತಾಳಿ ಇರೋವರೆಗೂ ಅವಳು ನಿನಗೆ ಅತ್ತೆ ಆಗಿದ್ಲು, ಇವನಿಗೆ ಹೆಂಡತಿ ಆಗಿದ್ಲು. ಈಗ ಅವಳು ನನ್ನ ತಂಗಿ ಮಾತ್ರ. ಅವಳ ರಕ್ತ ಹರಿದ ಮಣ್ಣಲ್ಲಿ ಅವಳ ದೇಹನ ಮಣ್ಣು ಮಾಡಕ್ಕೆ ನಾನು ಒಪ್ಪೋದಿಲ್ಲ.